ಗೋಪಾಲ್ ಪಟೇಲ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮತ್ತು ಶೇಖ್ ಮೊಯಿನುದ್ದೀನ್ ಪಿಯು ಕಾಲೇಜ್ ಕೊಂಗ್ಳಿ ರಸ್ತೆ ಹುಲ್ಸೂರ್ 2025-26ನೇ ಸಾಲಿನ ಪ್ರವೇಶ ಪ್ರಾರಂಭವಾಗಿದೆ. ನಿಮ್ಮ ಮಕ್ಕಳ ಅತ್ಯುತ್ತಮ ಭವಿಷ್ಯಕ್ಕಾಗಿ ಇಂದೇ ಪ್ರವೇಶ ಪಡೆ. ನಮಸ್ಕಾರ ವೀಕ್ಷಕರೇ, ಐಕೆ ನ್ಯೂಸ್ಗೆ ಸ್ವಾಗತ. ಇಂದು ನಾನು ಕನ್ನಡಿಗ ಎಂಬ ಹೆಮ್ಮೆ ನಮಗಿರಲಿ. ಪರಮ ಪೂಜ್ಯ ಶ್ರೀ ಶಿವಾನಂದ ದೇವರು ವಿರಕ್ತ ಮಠ ಸಾಯಿಗಾಂವ್. ಇಂದು ವಿಶ್ವವೇ ದೇಶದ ಬಗ್ಗೆ ಹೆಮ್ಮೆ ಪಡಲು ಹೆಮ್ಮೆಯ ಕನ್ನಡಿಗರು ಕಾರಣ. ಹಾಗಾಗಿ ನಾನು ಕನ್ನಡಿಗ ಎಂಬ ಹೆಮ್ಮೆ ನಮಗಿರಲಿ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪರಮ ಪೂಜ್ಯ ಶ್ರೀ ಶಿವಾನಂದ ದೇವರು ಹೇಳಿದರು. ನನ್ನ ತಾಯಿ ಭಾಷೆ ನಾವು ಮರೆಯಬಾರದು. ಒಂದು ವೇಳೆ ಮರೆತರೆ ನಮ್ಮ ತಾಯಿಯನ್ನು ಮರೆತಂತೆ. ಹಾಗಾಗಿ ನಾವು ಮತ್ತು ನಮ್ಮ ಮಕ್ಕಳನ್ನು ಕನ್ನಡವನ್ನು ಕಲಿಸಿ ಕನ್ನಡದಿಂದ ನಾವು ಉದ್ಧಾರ ಆಗೋಣ ಎಂದು ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ನಾಗರಾಜ್ ಹಾವಣ್ಣ ಸರ್ವರನ್ನು ಸ್ವಾಗತಿಸಿಕೊಂಡು ಪ್ರಾಸ್ತಾವಿಕವಾಗಿ ಮಾತನಾಡಿ, ಇಂದು 111ನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪನಾ ದಿನಾಚರಣೆ ಮಾಡ್ತಾ ಇರಲು ಹೆಮ್ಮೆ ಪಡಬೇಕು. ಕಾರಣ, ಕನ್ನಡ ಸಾಹಿತ್ಯ ಪರಿಷತ್ತು ತನ್ನ ಅತ್ಯಮೂಲ್ಯವಾದ ಸೇವೆ ಮಾಡ್ತಾ ಇದೆ ಎಂದು ಹೇಳಿದರು. ಮುಂದೆಯೂ ಕೂಡ ಈ ಗಡಿ ಭಾಗದಲ್ಲಿ ನಾವು ನೀವು ಕೂಡಿಕೊಂಡು ಕನ್ನಡ ತಾಯಿಯ ಸೇವೆಯನ್ನು ಮಾಡೋಣ ಎಂದು ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಹುಲ್ಸೂರು ತಾಲೂಕು ಉಪಾಧ್ಯಕ್ಷರಾದ ಬಸವಕುಮಾರ ಕವಟೆ ಕಾರ್ಯಕ್ರಮದ ವಿಶೇಷ ಉಪನ್ಯಾಸ ನೀಡುತ್ತಾ, ಕನ್ನಡ ಭಾಷೆ, ಸಾಹಿತ್ಯ, ಕಲೆ, ಜನಪದ ಸಂಸ್ಕೃತಿಗಳ ಸಂವರ್ಧನೆ ಹಾಗೂ ಸಂರಕ್ಷಣೆಯ ಮಹದಾಶಯದೊಂದಿಗೆ ದಿನಾಂಕ 5/5/1915ರಲ್ಲಿ ಸ್ಥಾಪನೆಯಾದ ಕನ್ನಡಿಗರ ಸಾಂಸ್ಕೃತಿಕ ಮೇರು ಸಂಸ್ಥೆಯೇ ಕನ್ನಡ ಸಾಹಿತ್ಯ ಪರಿಷತ್ತು. ಕನ್ನಡ ಭಾಷೆಯಲ್ಲಿ ವಿವಿಧ ಗ್ರಂಥಗಳನ್ನು ರಚಿಸುವವರ ಪ್ರೋತ್ಸಾಹಕ್ಕಾಗಿ ಸ್ವಾತಂತ್ರ್ಯಾಧಿಕಾರವುಳ್ಳ ಪರಿಷತ್ತೊಂದು ಇರಬೇಕು ಮತ್ತು ಸರ್ಕಾರದವರು ಆ ಪರಿಷತ್ತನ್ನು ಅಂಗೀಕರಿಸಿ ಅದಕ್ಕೆ ವಿಶೇಷ ಸಹಾಯ ಮಾಡುವುದು ಉಚಿತ ಎಂದು 1915ರಲ್ಲಿ ಅಂದಿನ ಮೈಸೂರು ಸಂಸ್ಥಾನದ ಸಂಪದ್ಭ್ಯುದಯ ಸಮಾಜ ತನ್ನ ವಾರ್ಷಿಕ ಅಧಿವೇಶನದಲ್ಲಿ ಕೈಗೊಂಡ ಮಹತ್ವದ ನಿರ್ಧಾರ ಕನ್ನಡ ಸಾಹಿತ್ಯ ಪರಿಷತ್ತಿನ ಉಗಮಕ್ಕೆ ಕಾರಣವಾಯಿತು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ದೀಪಾರಾಣಿ ಭೋಸ್ಲೆ, ಉಪಾಧ್ಯಕ್ಷರಾದ ಶ್ರೀಮತಿ ಮೀರಾಬಾಯಿ ಗಾಯಕ್ವಾಡ್, ಸಿಆರ್ಪಿ ಡಾಕ್ಟರ್ ಧರ್ಮೇಂದ್ರ ಭೋಸ್ಲೆ, ದೀಪಕ್ ಪಾಟೀಲ್, ರಾಚಣ್ಣ ಸಜ್ಜನ್ ಶೆಟ್ಟಿ ಮಕ್ಕಳು ಮತ್ತೆ ಇತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಕನ್ನಡ ಕೆಲಸ ಕಾರ್ಯಗಳಿಗೆ ಸಹಾಯ ನೀಡುತ್ತಿರುವ ಅರವಿಂದ್ ಹರ್ಪಲ್ಲೆ ಅವರಿಗೆ ವಿಶೇಷ ಗೌರವ ಸನ್ಮಾನ ಮಾಡಿ ಹುಟ್ಟುಹಬ್ಬದ ಶುಭಾಶಯಗಳು ಕೋರಲಾಯಿತು. ನಮ್ಮ ಭಾರತ ದೇಶಕ್ಕೆ ಬೆಲೆ ಇದೆ. ಎಂಥ ಬೆಲೆ ಇದೆ ಅಂತಂದರೆ, ನಮ್ಮಲ್ಲಿರುವಂಥ ಬಂಗಾರ, ನಮ್ಮಲ್ಲಿರುವಂಥ ಆಸ್ತಿ, ನಮ್ಮಲ್ಲಿರುವಂಥ ಅಂತಸ್ತಿನಿಂದ ನಮ್ಮ ಭಾರತ ದೇಶಕ್ಕೆ ಬೆಲೆ ಇಲ್ಲ. ಯಾಕೆ ಬಸವಕುಮಾರ್ ಅವರು ವಿಶೇಷವಾಗಿರ್ತಕ್ಕಂಥ ನಮ್ಮ ಭಾರತ ದೇಶಕ್ಕೆ ಬೆಲೆ ಯಾಕೆ ಸಿಕ್ಕಿದೆ ಅಂತಂದರೆ, ನಾವು ನಡೆಯುವಂಥ, ನುಡಿಯುವಂಥ, ನಾವು ಮಾಡುವಂಥ ಕನ್ನಡದ ಸೇವೆಗಾಗಿ ಏನಂತಂದರೆ ನಮ್ಮ ಭಾರತ ದೇಶಕ್ಕೆ ಬೆಲೆ ಬಂದಿದೆ ಅನ್ನುವಂತಹ ವಿಶೇಷವಾಗಿ ನಾವೆಲ್ಲರೂ ಒಂದು ಗಮನವನ್ನು ಕೊಡಬೇಕು. ಎಲ್ಲ ದೇಶಗಳು ಬಹಳ ಶ್ರೀಮಂತ ಅಂತಾರೆ, ಆದರೆ ನಮ್ಮ ಭಾರತ ದೇಶ ಎಷ್ಟು ಶ್ರೀಮಂತಿದೆ ಅಂತಂದರೆ, ಅಣ್ಣನಿಗೆ ಅಣ್ಣ ಅಂತ ಕರೆಯುವಂಥ ಭಾರತ ದೇಶ, ತಾಯಿಗೆ ತಾಯಿ ಅಂತ ಕರೆಯುವಂಥ ಭಾರತ ದೇಶ, ತಮ್ಮನಿಗೆ ತಮ್ಮನಂತ ಕರೆಯುವಂಥ ಭಾರತ ದೇಶ. ಯಾವುದಾದರೂ ದೇಶ ಇದ್ದರೆ ಅದು ಭಾರತ ದೇಶ, ಅದು ಕರ್ನಾಟಕ ಅನ್ನುವಂಥದ್ದು. ವಿಶೇಷವಾಗಿ ನಮ್ಮ ಅಧ್ಯಕ್ಷರಾಗಿರುವಂಥ ನಿನ್ನೆ ಫೋನ್ ಹಚ್ಚಿದ್ರು ಹುಲ್ಸೂರಪ್ಪಾಜಿಯವರು. ಅನಿವಾರ್ಯ ಕಾರಣದಿಂದ ಹೋದಾಗ ಅವ್ರು ಹೇಳಿದ್ರು, ನೀವು ಹೋಗಿ ಬರ್ರಿ ಸ್ವಾಮೀಜಿಯವರೇ, ಅಲ್ಲಿ ತಾಯಿ ಭುವನೇಶ್ವರಿಯ ಭಾವಚಿತ್ರ ಪೂಜೆ ಮುಗಿಸ್ಕೊಂಡು ಬರ್ರಿ ಅಂತೇಳಿ. ವಿಶೇಷವಾಗಿ ನಾವೆಲ್ಲರೂ ಒಂದೇ ನೆನಪಿಗಿಟ್ಕೋಬೇಕು, ನಾವೆಲ್ಲರೂ ಕೂಡ ಕನ್ನಡಕ್ಕಾಗಿ, ಕನ್ನಡ ನುಡಿಗಾಗಿ, ಕನ್ನಡ ಭಾಷೆಗಾಗಿ, ಕನ್ನಡದ ಹೋರಾಟಕ್ಕಾಗಿ ನಮ್ಮ ಪ್ರಾಣವನ್ನು ಇಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ನಮ್ಮ ಹಾವಣ್ಣವರು ಬಹಳ ಉತ್ತಮವಾಗಿರ್ತಕ್ಕಂಥ ಸೇವೆ ಮಾಡ್ತಾ ಇದ್ದಾರೆ. ನಾನು ನೋಡ್ತಾ ಇರ್ತೀನಿ, ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ, ಮಠದ ಕಾರ್ಯಕ್ರಮ ಇರಲಿ, ಕನ್ನಡದ ಕಾರ್ಯಕ್ರಮ ಇರಲಿ, ಸಾರ್ವಜನಿಕ ಕಾರ್ಯಕ್ರಮ ಇದ್ರೂ ಕೂಡ ಅವರು ಬಂದು ಸೇವೆ ಮಾಡುವಂಥ ನಮ್ಮ ಹಾವಣ್ಣವರಿಗೆ 100 ವರ್ಷ
ಆ ಕನ್ನಡ ತಾಯಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅನ್ನುವಂಥ ಮಾತನ್ನು ಈ ಶುಭ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಆ ಕನ್ನಡ ತಾಯಿಯ ಆಶೀರ್ವಾದ ಹಾಗೂ ಜಗದ್ಗುರು ಬಸವಕುಮಾರೇಶ್ವರರ ಆಶೀರ್ವಾದ, ಪರಮ ಪೂಜ್ಯರಾಗಿರುವಂಥ ಶಿವಾನಂದ ಅಪ್ಪಾಜಿಯವರ ಆಶೀರ್ವಾದ ಸದಾವಕಾಲ ನಿಮ್ಮ ಮೇಲೆ ಇರಲಿ ಅನ್ನುವಂಥ ಮಾತನ್ನು ಶುಭ ಸಂದರ್ಭ ಹೇಳಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ನಿಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಯನ್ನು ಸಲ್ಲಿಸುತ್ತಾ, ವಿಶೇಷವಾಗಿ ಇವತ್ತು ಉಪನ್ಯಾಸ ಇದೆ, ಬಸವಕುಮಾರ್ ಅವರು ಕಾರ್ಯಕ್ರಮ ಇದ್ದಾವೆ, ನೀವೆಲ್ಲರೂ ಕೂಡ ಅವರ ಉಪನ್ಯಾಸವನ್ನು ಆಲಿಸ್ರಿ ಎನ್ನುವಂಥ ಮಾತನ್ನು ಹೇಳಿ ನನ್ನ ಕರೆಸಿರುವಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಿನ ಅಧ್ಯಕ್ಷರಾಗಿರುವಂಥ ಆವರಣವರೆಗೂ ಇಲ್ಲಿ ನಡೆದಿರುವಂಥ ನಿಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ ಸಲ್ಲಿಸುತ್ತಾ ನನ್ನ 4 ಮಾತುಗಳನ್ನು ಕೊಡ್ತೀನಿ. ಓಂ ಶ್ರೀ ಗುರು